ಕರ್ನಾಟಕದಲ್ಲಿ ಕೋಟ್ಯಾಂತರ ಮಹಿಳೆಯರು ಇದ್ದುದರಿಂದ ಪ್ರತಿಯೊಬ್ಬ ಮಹಿಳೆಯರಿಗೆ ಬಂಪರ್ ಲಾಟ್ರಿ ಗುಡ್ ನ್ಯೂಸ್ ಮಾಹಿತಿ ಬಂತು ಸ್ನೇಹಿತರೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯ ನ್ಯೂ ಅಪ್ಡೇಟ್ ವಿಡಿಯೋಕ್ಕೆ ಸ್ವಾಗತ. ಪ್ರತಿಯೊಬ್ಬ ಮಹಿಳೆಯರಿಗೆ ಹೌದು ಸ್ನೇಹಿತರೆ, ನಮಗೆ ಸಿಕ್ಕ ಬಿಗ್ ನ್ಯೂಸ್ ಮಾಹಿತಿ ಪ್ರಕಾರ ಪ್ರತಿಯೊಬ್ಬ ಮಹಿಳೆಯರಿಗೆ ತಪ್ಪದೇ ಹಣವನ್ನು ಬಿಡುಗಡೆ ಮಾಡುತ್ತಾರಂತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಹೋದ ತಿಂಗಳು ಮತ್ತು ಕೆಲವು ತಿಂಗಳ ಹಿಂದಗಡೆ ಕೂಡ ಹಂತ ಹಂತವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಮಹಿಳೆಯರಿಗೆ. ಆದ್ದರಿಂದ ಪ್ರತಿಯೊಬ್ಬ ಮಹಿಳೆಯರಿಗೆ ಇವಾಗಲೇ 2 ತಿಂಗಳಿನ ಪೆಂಡಿಂಗ್ ಹಣವನ್ನು ಇಟ್ಟುಕೊಂಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದ CM ಸಿದ್ದರಾಮಯ್ಯ ಸರ್. ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ಮಹಿಳೆಯರಿಗೆ ಇನ್ನೂವರೆಗೂ 2 ತಿಂಗಳಿನ ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡಿಲ್ಲ. ಹೌದು, ಎಷ್ಟನೇ ಕಂತಿನ ಹಣ ಮತ್ತು ಹಣ ಅಂತ ಹೇಳಿದ್ರೆ ಸ್ನೇಹಿತರೆ, 29ನೇ ಕಂತಿನ ಹಣ 2,000 ಮತ್ತು 30ನೇ ಕಂತಿನ ಹಣ 2,000, ಟೋಟಲ್ ಆಗಿ 4,000 ಪೆಂಡಿಂಗ್ ಹಣವನ್ನು ಜಮಾ ಮಾಡಬೇಕಿತ್ತು. ಮತ್ತು ಹೋದ ತಿಂಗಳಿನ ಒಳಗಡೆ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡಿದರೆ ಮತ್ತು ಇವಾಗಲೂ ಕೂಡ ಹಂತ ಹಂತವಾಗಿ ಹಣವನ್ನು ಬಿಡುಗಡೆ ಮಾಡ್ತಾ ಕೂಡ ಬರ್ತಾ ಇದ್ದಾರೆ ಸ್ನೇಹಿತರೆ. ಆದ್ದರಿಂದ ಪ್ರತಿಯೊಬ್ಬ ಮಹಿಳೆಯರಿಗೆ ಇವಾಗಲೇ ಹಣವನ್ನು ಜಮಾ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇವಾಗಲೇ ಅಂದರೆ ಈ ವಿಡಿಯೋ ನೋಡಿದ ಮೇಲೆ ತಕ್ಷಣವೇ ಹಣವನ್ನು ಬರಲ್ಲ ಸ್ನೇಹಿತರೆ. ನಿಮಗೆ ಯಾವಾಗ ಹಣವನ್ನು ಬಿಡುಗಡೆ ಮಾಡಬೇಕಂತ ಡೇಟ್ ಅನೌನ್ಸ್ ಮಾಡಿದರೆ ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ. ಆದ್ದರಿಂದ ನಿಮಗೆ ಸಂಪೂರ್ಣದ ಮಾಹಿತಿ ಅರ್ಥ ಆಗಬೇಕಂದ್ರೆ ವಿಡಿಯೋನ ತಪ್ಪದೆ ಪೂರ್ತಿ ನೋಡಿ ಸ್ನೇಹಿತರೆ. ನೀವೇನು ಅರ್ಧದಲ್ಲಿ ಬಿಟ್ಟು ಹೋದರೆ ನಿಮಗೆ ಸಂಪೂರ್ಣದ ಮಾಹಿತಿನೇ ಅರ್ಥ ಆಗೋದಿಲ್ಲ. ಬನ್ನಿ ಸ್ನೇಹಿತರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಹಂತ ಹಂತವಾಗಿ ಸರಿಯಾದ ಮಾಹಿತಿ ಏನಂತ ತಿಳಿದುಕೊಂಡು ಬರೋಣ. ಹೌದು ಸ್ನೇಹಿತರೆ, ನಮಗೆ ಸಿಕ್ಕ ಬಿಗ್ ನ್ಯೂಸ್ ಮಾಹಿತಿ ಪ್ರಕಾರ ಪ್ರತಿಯೊಬ್ಬ ಮಹಿಳೆಯರಿಗೆ ತಪ್ಪದೆ DBT ಮುಖಾಂತರ ಹಂತ ಹಂತವಾಗಿ ಹಣವನ್ನು ಜಮಾ ಮಾಡದೆ ಅಲ್ಲದೆ ಸ್ನೇಹಿತರೆ, ಒಟ್ಟಿಗೆನೇ 4,000 ಹಣವನ್ನು ಜಮಾ ಮಾಡುತ್ತೇನಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಯಾವಾಗ ಹಣವನ್ನು ಬಿಡುಗಡೆ ಮಾಡಬೇಕಂತ ಕನ್ಫರ್ಮ್ ಡೇಟ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ. ಆದ್ದರಿಂದ ಪ್ರತಿಯೊಬ್ಬ ಮಹಿಳೆಯರಿಗೆ ಈ ವಿಡಿಯೋ ನೋಡಿದ ಮೇಲೆ ಬಂಪರ್ ಲಾಟ್ರಿ ಮೇಲೆ ಗುಡ್ ನ್ಯೂಸ್ ಹೊಡಿತಾ ಇದ್ದೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಯಾವಾಗ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ದರೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಅದರ ಮುಂದಿರುವ ಬೆಲ್ ಐಕನನ್ನು ಆಲ್ ಸೆಟ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದೇ ಥರ ಮಹಿಳೆಯರಿಗೆ ಸರಿಯಾದ ಮಾಹಿತಿ ವಿಡಿಯೋಗಳನ್ನು ಬಿಡ್ತಾ ಇರ್ತೀನಿ. ನಿಮಗೆ ತಪ್ಪದೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಮತ್ತು ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ಮತ್ತು ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ. ಮತ್ತು ಸ್ನೇಹಿತರೆ, ವಿಡಿಯೋನ ತಪ್ಪದೆ ಪೂರ್ತಿ ನೋಡಿ ಸ್ನೇಹಿತರೆ. ನಿಮಗೆ ಸರಿಯಾದ ಮಾಹಿತಿನೇ ಅರ್ಥ ಆಗೋದಿಲ್ಲ, ನಡಬರ್ಗಲ್ಲಿ ಬಿಟ್ಟು ಹೋದರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಹಂತ ಹಂತವಾಗಿ ಸರಿಯಾದ ಮಾಹಿತಿ ಏನಂತ ತಿಳಿದುಕೊಂಡು ಬರೋಣ. ಹೌದು ಸ್ನೇಹಿತರೆ, ನಮಗೆ ಕೊಟ್ಟ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದ CM ಸಿದ್ದರಾಮಯ್ಯ ಸರ್ ಮತ್ತು ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಸರ್ ಮತ್ತು ಗೃಹಲಕ್ಷ್ಮಿ ಸಚಿವರಾದ ಮತ್ತು ಮಕ್ಕಳ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ 3 ಜನ ಕೂಡಿ ಚರ್ಚೆ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೆ ಕೂಡ ಯಾವಾಗ ಹಣವನ್ನು ಬಿಡುಗಡೆ ಮಾಡಬೇಕಂತ ಡೇಟ್ ಅನೌನ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಯಾವಾಗ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ನಿಮ್ಮ ಮೈಂಡಲ್ಲಿ ಕೂಡ ಓಡ್ತಾ ಇರುತ್ತೆ ಸ್ನೇಹಿತರೆ. ನಮಗೆ ಸಿಕ್ಕ ಡೇಟ್ ಅನೌನ್ಸ್ ಪ್ರಕಾರ ಇವತ್ತು ಏಪ್ರಿಲ್ 13 ಮತ್ತು ನಾಳೆ ಏಪ್ರಿಲ್ 14 ಸ್ನೇಹಿತರೆ. ಹೌದು ಸ್ನೇಹಿತರೆ, ನಮಗೆ ಸಿಕ್ಕ ಬಿಗ್ ನ್ಯೂಸ್ ಮಾಹಿತಿ ಮತ್ತು ಡೇಟ್ ಯಾವಾಗ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ನೇಹಿತರೆ, ಏಪ್ರಿಲ್ 13ನೇ ತಾರೀಕು ಸಂಜೆ ಒಳಗಡೆ ಹಣವನ್ನು ಜಮಾ ಮಾಡುತ್ತಾನಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಸಂಜೆ ಎಷ್ಟು ಗಂಟೆಗೆ ಅಂತ ಹೇಳಿದ್ರೆ ಸ್ನೇಹಿತರೆ, ಸಂಜೆ 4 ಗಂಟೆಗೆ ಹಣವನ್ನು ಬಿಡುಗಡೆ ಮಾಡುತ್ತಾನಂತ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಪ್ರತಿಯೊಬ್ಬ ಮಹಿಳೆಯರಿಗೆ ಸಂಜೆ ಒಳಗಡೆ ಹಣವನ್ನು ಏನಾದರೂ ಜಮಾ ಆಗಲಿಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ, ಏಪ್ರಿಲ್ 14ನೇ ತಾರೀಕು ಕನ್ಫರ್ಮ್ ಆಗಿ ಬೆಳಗ್ಗೆ 8 ಗಂಟೆ ಒಳಗಡೆ ಹಣವನ್ನು ಜಮಾ ಆಯಿತು ಅಂತ ಕೊಳ್ಳಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ನಮಗೆ ಕೊಟ್ಟ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದ CM ಸಿದ್ದರಾಮಯ್ಯ ಸರ್ ಹೇಳಿರೋ ಮೂಲಕ ಪ್ರತಿಯೊಬ್ಬರಿಗೆ ಕೂಡ ಏಪ್ರಿಲ್ 13ನೇ ತಾರೀಕು ಸಂಜೆ 4 ಗಂಟೆಗೆ ಹಣವನ್ನು ಬಿಡುಗಡೆ ಮಾಡಲು ಸ್ಟಾರ್ಟ್ ಮಾಡ್ತಾರಂತೆ ಸ್ನೇಹಿತರೆ. ಮತ್ತು ಏಪ್ರಿಲ್ 14ಕ್ಕೆ ಮತ್ತು ಬೆಳಗ್ಗೆ 8 ಗಂಟೆ ಒಳಗಡೆ ಹಣವನ್ನು ಜಮಾ ಮಾಡ್ತಾರಂತೆ ಸ್ನೇಹಿತರೆ. ಮತ್ತು ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಮಗೆ ಕೊಟ್ಟ ಇನ್ನೊಂದು ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಕೋಟ್ಯಾಂತರ ಮಹಿಳೆಯರು ಇದರಿಂದ ಸ್ನೇಹಿತರೆ ಪ್ರತಿಯೊಬ್ಬ ಮಹಿಳೆಯರಿಗೆ ಎಷ್ಟು ಸಾವಿರ ಪೆಂಡಿಂಗ್ ಹಣವನ್ನು ಬರುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಸಂಪೂರ್ಣ ಮಹಿಳೆಯರಿಗೆ ಸಂಪೂರ್ಣ 4,000 ಪೆಂಡಿಂಗ್ ಹಣವನ್ನು ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಲ್ಲ ಸ್ನೇಹಿತರೆ. ಹೌದು ಸ್ನೇಹಿತರೆ, ಕರ್ನಾಟಕದಲ್ಲಿ ಕೋಟ್ಯಾಂತರ ಮಹಿಳೆಯರು ಇರೋದ್ರಿಂದ ಕೆಲವು ಮಹಿಳೆಯರಿಗೆ 29ನೇ ಕಂತಿನ ಹಣ 2,000 ಮಾತ್ರ ಹಣವನ್ನು ಜಮಾ ಆಗುತ್ತೆ ಸ್ನೇಹಿತರೆ. ಮತ್ತು ಇನ್ನು ಕೆಲವು ಮಹಿಳೆಯರಿಗೆ 29ನೇ ಕಂತಿನ ಹಣ 2,000 ಮತ್ತು 29ನೇ ಕಂತಿನ ಅಲ್ಲದೆ ಮತ್ತು 30ನೇ ಕಂತಿನ ಹಣ 2,000 ಟೋಟಲ್ ಆಗಿ 4,000 ಪೆಂಡಿಂಗ್ ಹಣವನ್ನು ಕೂಡ ಕೆಲವು ಮಹಿಳೆಯರಿಗೆ ಜಮಾ ಮಾಡುತ್ತೇನಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ಮಹಿಳೆಯರಿಗೆ ಕನ್ಫರ್ಮ್ ಆಗಿ 2,000 ಅಲ್ಲದೆ 4,000 ಪೆಂಡಿಂಗ್ ಹಣವನ್ನು ಕೂಡ ಕನ್ಫರ್ಮ್ ಆಗಿ ಎಷ್ಟಾದರೂ ಹಣವನ್ನು ಬರಲಿ ರಾಜ್ಯ ಸರ್ಕಾರ ಕಡೆಯಿಂದ ಏಪ್ರಿಲ್ 13ನೇ ತಾರೀಕು ಕನ್ಫರ್ಮ್ ಆಗಿ ಹಣವನ್ನು ಜಮಾ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ಮಹಿಳೆಯರಿಗೆ ಏಪ್ರಿಲ್ 13ನೇ ತಾರೀಕು ಇನ್ನೊಂದು ಗುಡ್ ನ್ಯೂಸ್ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ. ಹೌದು ಸ್ನೇಹಿತರೆ, ಅವರ ಕಡೆಯಿಂದ ಸಾಧ್ಯವಾದದ್ದು ಇನ್ನೂ ಸ್ವಲ್ಪ ಜಾಸ್ತಿ ಹಣವನ್ನು ಬಿಡುಗಡೆ ಮಾಡುತ್ತೇನಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಯಾವಾಗ ಹಣವನ್ನು ಬಿಡುಗಡೆ ಮಾಡ್ತಾನಂತ ಮಾಹಿತಿ ಕೊಟ್ಟಾಯಿತು ಮತ್ತು ಮಹಿಳೆಯರಿಗೆ ಹಣವನ್ನು ಯಾವುದೇ ಕಾರಣಕ್ಕೂ ಜಾಸ್ತಿ ಹಣವನ್ನು ಬಿಡುಗಡೆ ಮಾಡಲ್ಲ. ಹೌದು ಸ್ನೇಹಿತರೆ, ನಮಗೆ ಸಿಕ್ಕ ಇವಾಗಲೇ ಬಿಗ್ ನ್ಯೂಸ್ ಮಾಹಿತಿ ಪ್ರಕಾರ ಪುರುಷರಿಗೆ 1,000 ಹಣವನ್ನು ಬಿಡುಗಡೆ ಮಾಡ್ತಾರಂತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ಪುರುಷರಿಗೂ ಅಲ್ಲದೆ ಸ್ನೇಹಿತರೆ ಯಾವ
ಪುರುಷರಿಗೆ ಹಣವನ್ನು ಬರಬೇಕಿತ್ತು ಸಂಪೂರ್ಣ ಹಣವನ್ನು 1,000 ಹಣವನ್ನು ಬಿಡುಗಡೆ ಮಾಡುತ್ತಾರಂತೆ, 2,000 ಹಣವನ್ನು ಜೊತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಮಗೆ ಕೊಟ್ಟ ಬಿಗ್ನೆಸ್ ಮಾಹಿತಿ ಪ್ರಕಾರ ಮಾಹಿತಿ ಕೊಟ್ಟಿದ್ದೇನೆ. ಆದರೆ ಪುರುಷರಿಗೆ ಹಣವನ್ನು ಜಮಾ ಆಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ. ಆದರೆ ಕನ್ಫರ್ಮ್ ಆಗಿ ಮಹಿಳೆಯರಿಗೆ ಮಾತ್ರ ಕನ್ಫರ್ಮ್ ಆಗಿ ಪೆಂಡಿಂಗ್ ಹಣವನ್ನು ಮಾತ್ರ ಜಮಾ ಆಯಿತು ಅಂದುಕೊಳ್ಳಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ನಮಗೆ ಸಿಕ್ಕ ಇನ್ನೊಂದು ಗುಡ್ ನ್ಯೂಸ್ ಮಾಹಿತಿ ಮತ್ತು ಬ್ಯಾಡ್ ನ್ಯೂಸ್ ಮಾಹಿತಿಯಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಕೋಟ್ಯಾಂತರ ಮಹಿಳೆಯರಿಂದ ಪ್ರತಿಯೊಬ್ಬ ಮಹಿಳೆಯರು ನಮಗೆ ಕಮೆಂಟ್ ಮಾಡ್ತಿದ್ದಾರೆ, ಸರ್ ನಮ್ಮ ಅಕೌಂಟಿಂದ ಪದೇ ಪದೇ ಹಣವನ್ನು ಕಟ್ ಆಗ್ತದೆ ಸರ್ ಅಂತ. ಹೌದು ಸ್ನೇಹಿತರೆ, ಹೇಗೆ ಕಟ್ ಆಗ್ತಿದೆ ಅಂತ ಸ್ವಲ್ಪ ಮಾಹಿತಿ ಕೊಡ್ತೀನಿ, ಬನ್ನಿ ಸ್ನೇಹಿತರೆ ಸ್ವಲ್ಪ ಹಂತವಾಗಿ ತಿಳಿದುಕೊಳ್ತಾ ಹೋಗೋಣ. ಹೌದು ಸ್ನೇಹಿತರೆ, ನಿಮ್ಮ ಅಕೌಂಟಿಂದ ಹೇಗೆ ಹಣವನ್ನು ಕಟ್ ಆಗುತ್ತದೆ ಅಂತ ಹೇಳಿದ್ರೆ ಸ್ನೇಹಿತರೆ, ನೀವೇನಾದರೂ ಇನ್ನೂವರೆಗೆ ಲೋಕಲ್ ಅರ್ಜಿಯಲ್ಲಿ ಹಣವನ್ನು ತೆಗೆದುಕೊಳ್ತಾ ಇದ್ದರೆ ಇವಾಗಲೇ ಸ್ಟಾಪ್ ಮಾಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಏನಕ್ಕೆಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ, ಅವರೇ ನಿಮ್ಮ ಅಕೌಂಟಿಂದ ಹಣವನ್ನು ತೆಗೆದುಕೊಳ್ತಾ ಇರ್ತಾರೆ ಜಾಸ್ತಿ. ಹೇಗೆ ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಹಂತವಾಗಿ ತಿಳಿದುಕೊಳ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಎಷ್ಟಾದರೂ ಹಣವನ್ನು ಬರಲಿ, ನಿಮ್ಮ ಬ್ಯಾಂಕಿನಲ್ಲಿ ಎಷ್ಟಾದರೂ ಹಣವನ್ನು ಇರಲಿ ಸ್ನೇಹಿತರೆ, ನೀವೇನಾದರೂ ಲೋಕಲ್ ಆನ್ಲೈನ್ ಅರ್ಜಿಯಲ್ಲಿ ಹಣವನ್ನು ತೆಗೆದುಕೊಳ್ತಾ ಹೋದರೆ ಇವಾಗಲೇ ಸ್ಟಾಪ್ ಮಾಡಿ ಸ್ನೇಹಿತರೆ. ಮತ್ತು ನಿಮ್ಮ ಅಕೌಂಟಿಂದ ಏನಾದರೂ 2,000 ಹಣ ಇದ್ದರೆ ಸ್ನೇಹಿತರೆ, ನಿಮ್ಮ ಅಕೌಂಟಲ್ಲಿ ನೀವೇನಾದರೂ ಅದರಲ್ಲಿ 1,000 ಹಣವನ್ನು ತೆಗೆದುಕೊಡು ಅಂತ ಹೇಳಿದ್ರೆ ಸ್ನೇಹಿತರೆ, ನಿಮ್ಮ ಅಕೌಂಟಿಂದ ಸಂಪೂರ್ಣ ಹಣವನ್ನು ತೆಗೆದುಕೊಂಡು ಮತ್ತು ನಿಮ್ಮ ಕಡೆಯಿಂದ ಚಾರ್ಜನ್ನು ಕೂಡ ತಗೊಳ್ತಾ ಇದ್ದಾರೆ ಸ್ನೇಹಿತರೆ ಅವರು ಲೋಕಲ್ ಆನ್ಲೈನ್ ಅರ್ಜಿ ಅವರು. ಮತ್ತು ನಿಮಗೆ ಗೊತ್ತಾಗದೇ ನಿಮ್ಮ ಸಂಪೂರ್ಣ ಹಣವನ್ನು ತೆಗೆದುಕೊಳ್ತಾ ಇರ್ತಾರೆ ಸ್ನೇಹಿತರೆ, ನಿಮಗೆ ಗೊತ್ತಾಗಲಾರದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮ್ಮ ಅಕೌಂಟಿಂದ ಹೇಗೆ ನಿಮಗೆ ಫ್ರಾಡ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ, ನಿಮ್ಮ ಫಿಂಗರ್ ಪ್ರಿಂಟ್ ಅವ್ರ ಹತ್ರ ಇರುತ್ತೆ, ಅದರಿಂದ ನಿಮಗೆ ಫ್ರಾಡ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಫ್ರಾಡ್ ಆಗಬಾರ್ದು, ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ, ನಿಮ್ಮ ಬ್ಯಾಂಕಿಗೆ ಹೋಗಿ ನಿಮಗೆ ಸಂಪೂರ್ಣ ಎಷ್ಟು ಸಾವಿರ ಹಣವನ್ನು ಬೇಕು ಅಷ್ಟು ಸಾವಿರ ಹಣವನ್ನು ತೆಗೆದುಕೊಂಡು ಬನ್ನಿ, ನೀವು ಸುರಕ್ಷತೆಯಿಂದ ಇrini ಅಂತ ಹೇಳ್ಬೋದು. ಮತ್ತು ನಿಮಗೇನಾದರೂ ನಮ್ಮ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಮತ್ತು ಅದರ ಮುಂದಿರೋ ಬೆಲ್ ಐಕಾನ್ ಆಲ್ ಸೆಟ್ ಮಾಡೋದು ಕೂಡ ಮರಿಬೇಡಿ. ಇದೇ ಥರ ಮಹಿಳೆಯರಿಗೆ ಸರಿಯಾದ ಮಾಹಿತಿ ವಿಡಿಯೋಗಳನ್ನು ಬಿಡ್ತಾ ಇದ್ದೀನಿ, ನಿಮಗೆ ತಪ್ಪದೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ನೇಹಿತರೆ. ಮತ್ತು ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ, ಮತ್ತು ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಸರಿಯಾದ ಮಾಹಿತಿ ಮೂಲಕ. ಬಾಯ್ ವೀಕ್ಷಕರೇ.